ಸರ್ ಬರ್ರಿ ಮಾಧ್ಯಮ ಮಿತ್ರರೇ, ನಮ್ಮ ಮನವಿ ಸ್ವೀಕರಿಸಕ್ಕೆ ಇವತ್ತು ಸಚಿವರಾದಂತ ಮುನಿಯಪ್ಪ ಸಾರು ನಮಗೆ ನಿಮಗೆಲ್ಲ ಆತ್ಮೀಯರು, ಬಡವರ ಬಂದ ಅಂತಾನೆ ಇವತ್ತು ರಾಜ್ಯದ ಖ್ಯಾತಿ. ಈ ಹಿಂದೆ 2 ವರ್ಷದಿಂದ ಮನವಿ ತಗೊಳಕ್ ಬಂದಿದ್ರು. ಅವತ್ತು ನಮಗೆ ಪೂರಕವಾಗಿ ಏನ್ ಮಾತು ಕೊಟ್ಟಿದ್ರು, ಆ ಮಾತಿಗೆ ತಕ್ಕಂಗೆ ಗ್ರಾಮಾಂತರ ಬಸ್ ಪಾಸ್ ಏನಾಯ್ತು ಇಂಪ್ಲಿಮೆಂಟ್ ಆಯ್ತು ಇವರೊಂದು ಪ್ರಯತ್ನದಿಂದ. ಅದಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ಹೃದಯಪೂರ್ವಕವಾಗಿ ಒಂದು ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಮತ್ತೊಂದು ಮನವಿ, ಬಹಳಷ್ಟು ಬೇಡಿಕೆಗಳಿದಾವೆ. ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿ ಆಗ್ಲೇಬೇಕು ಒಂದು. ಎರಡನೇದು, ಇವತ್ತು ಬಸ್ ಪಾಸ್ ಕೊಟ್ಟರು ಸಿದ್ದರಾಮಯ್ಯ ಸರ್ಕಾರ ಕೊಡದ ರೀತಿಯಲ್ಲಿ ಆ ರೀತಿ ಪರಿಸ್ಥಿತಿ ಆಗಿದೆ. ಅದು ಪೂಜೆಗೂ ಇಲ್ಲ ಉಣ್ಣಕ್ಕೂ ಇಲ್ಲ ರೀತಿಯಾಗಿ ಕಠಿಣ ಮಾನದಂಡ ಹಾಕಿದ್ದಾರೆ. ಮುನಿಯಪ್ಪ ಸಾರ್ ಅವರಿಗೆ ನಾನು ಮನವಿ ಮಾಡೋದಿಷ್ಟೇ, ಇವತ್ತು ಮಹಿಳೆಯರಿಗೆ ಬರೀ ಆಧಾರ್ ಕೊಟ್ಟವರು ರಾಜ್ಯ ಪೂರ್ತಿ ಓಡಾಡ್ತಾರೆ, ಸಂತೋಷ. ಇವತ್ತು ನಮಗೇನಿದೆ ಲೈಸೆನ್ಸ್, ಪತ್ರಕರ್ತರಿಗೆ RNI ನಂಬರ್ ಇದೆ, ಲೈಸೆನ್ಸ್ ಇದೆ, ಅದು ತಗೊಳ್ಳಿ. ನಮ್ ಸಂಚಿಕೆ ಬೇಕಾ ತಗೊಳ್ಳಿ, ಅವನು ತಗೊಂಡ್ಬಿಟ್ಟು ಏನಿದೆ ಕೊಡಂತ ವ್ಯವಸ್ಥೆಗೆ ಕೇವಲ 30 ಲಕ್ಷ ಅನ್ನೋದು ಒಂದು ಸಣ್ಣ ಅಮೌಂಟ್ ಸರ್ಕಾರಕ್ಕೆ. ಇವತ್ತು CM ಮನೆಗೆ ಒಂದು ದಿನ ಟೀ ಕಾಫಿಗೆ 12 ಲಕ್ಷ ಖರ್ಚಾಗುತ್ತೆ. ಒಂದು ನಿಮಿಷ ಡಿಮ್ಯಾಂಡ್ ಹೇಳ್ತಾ ಇಲ್ಲ ಸರ್, ಅದನ್ನ ಸರ್ ದಯಮಾಡಿ ಡಿಮ್ಯಾಂಡ್ ಅಲ್ಲ ಸರ್, ಸರ್ಕಾರಕ್ಕೆ ಏನಿದೆ ಅಲ್ಲ ನಮ್ಗೆ ಡಿಮ್ಯಾಂಡ್ ಇದೆ, ಗಮನಕ್ಕೆ ತಂದು ಅದು ಹೇಳಿದ್ರೆ ಬೇಕು ಹೋರಾಟ ಆಯ್ತು. ಇವತ್ತು ಕೇಳಿರಿ ಪತ್ರಕರ್ತರ ಗೋಳನ್ನು ಕೇಳಿರಿ. ಯಾರಪ್ಪ ಕೇಳೋರು? ದಯಮಾಡಿ ಕೇಳ್ತಾ ಇದ್ರೆ, ಇವತ್ತು ಸರ್ಕಾರಕ್ಕೆ ಮುಂದಿನ ತಿಂಗಳಿಂದ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವೊಂದು ನೋಟಿಸು ಲಾಯರ್ಗಳ ಮುಖಾಂತರ ಕೊಡ್ತೇವೆ ಸಾಹೇಬ್ರೆ. ಅಲ್ಲಿನೂ ಆಗ್ತಾ ಇದ್ರೆ ನಿಮ್ಮ ವಿರುದ್ಧ ರಿಟ್ ಪಿಟಿಷನ್ ಹೈಕೋರ್ಟ್ ಅಲ್ಲಿ ಆಗ್ತೀವಿ ಅಂತ ನಿಮ್ಮ ಮೂಲಕ ಹೇಳ್ತೀವಿ. ಆದಷ್ಟು ಪತ್ರಕರ್ತ ಅಲ್ಲಿವರೆಗೆ ತಗೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳ್ತಾ ಸಾಹೇಬ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಇದಕ್ಕೊಂದು ರಿಸೀವ್ಟ್ ತಗೊಂಡು ಸಾಹೇಬ್ರು ಏನ್ ಹೇಳ್ತಾರೆ, ಸರ್ಕಾರಕ್ಕೆ ಏನ್ ಮಾಡ್ತಾರೆ ಅದಿಷ್ಟು ಓದಿಬಿಟ್ಟು ಇವತ್ತು ನಿಮ್ಮ ಮುಂದೆ ಅನ್ಸ್ಕೊಳ್ತಾರೆ. ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರು ಬಂಗ್ಲೆ ಮಲ್ಲಿಕಾರ್ಜುನವರು, ಕಾರ್ಯಾಧ್ಯಕ್ಷರು ಇರ್ಫಾನ್ ಎಸ್ ಬೆಳಗಿಯವರು, ಉಪಾಧ್ಯಕ್ಷರು ಬಸವರಾಜ ನರಸಿಂಹಸಂಗಿ, SM ಪಾಟೀಲ್ ಅವರು, ಕಾರ್ಯದರ್ಶಿಗಳು ಜಾನಸನಗೌಡೆ, MSR, ಫಿರೋಜ್ ಪಾದ್ರಿ, ಪದಾಧಿಕಾರಿಗಳು ನಂದಯ್ಯವರು, ಮಾಧ್ಯಮ ಸಲಹೆಗಾರರು ಲಕ್ಷ್ಮಣರಾವ್, ಅಟಲ್ ಬೆಳಗಾಂಕರ್, ಕಾನೂನು ಸಲಹೆಗಾರರು ಹರೀಶ್ ಗಣಪತಿ ಮತ್ತು K. ಯಲಿಗೌಡ, DK ದಾಸರವರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಪತ್ರಕರ್ತ ಎಲ್ಲ ಬಂದರು. ನಿಮ್ಮ ನೋವನ್ನು ಆಲಿಸಿದ್ದೇನೆ, ಮಾಧ್ಯಕ್ಷರು ಎಲ್ಲವನ್ನು ಹೇಳಿದ್ದಾರೆ. ನನಗೆ ಮುಖ್ಯಮಂತ್ರಿಗಳು ಹೋಗಿ ಅವರು ಪುಸ್ತಕ ತಂದುಕೊಂಡು ಪತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಈ ಪತ್ರವನ್ನು ತೆಗೆದುಕೊಳ್ಳುವುದರ ಜೊತೆಗೆ ನಿಮ್ಮ ಡಿಮ್ಯಾಂಡ್ಸನ್ನು ನನ್ನ ಗಮನಕ್ಕೆ ತಂದಿದ್ದೇನೆ. ನಾನು ಇದನ್ನು ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳು ಬರೆಯುವುದರ ಜೊತೆಗೆ ನಿಮ್ಮ ಇಲಾಖೆ ಮಂತ್ರಿಗಳು ಕೂಡ ಬರುತ್ತೀನಿ ಮತ್ತು ಮುಖ್ಯಮಂತ್ರಿಗಳ ಕುರಿತು ನಾನು ಭೇಟಿಯಾಗಿ ನಿಮ್ಮ ಕಷ್ಟವನ್ನು ಮನವರಿಕೆ ಮಾಡಿ ನಿಮಗೆ ನ್ಯಾಯ ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಮಗೆಲ್ಲ ಒಳ್ಳೆಯದಾಗಲಿ. ಸಾಹೇಬರಿಗೆ